ಇನ್ನು ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲಿಸಲೇಬೇಕು ಅಂತ ಸಿಎಂ ಪಣ ತೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಮೈಸೂರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಭೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸಭೆಯ ಬೆನ್ನಲ್ಲೇ ದಳಪತಿ ಕೂಡ ಅಲರ್ಟ್ ಆಗಿದ್ದಾರೆ. ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಈ 2 ಕ್ಷೇತ್ರಗಳಿಗೆ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಅಂತ ಎಚ್ಡಿಕೆ ಪ್ಲಾನ್ ರೂಪಿಸೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಸಿಎಂಗೆ ಟಕ್ಕರ್ ಕೊಡಬೇಕು ಅಂತ ಕುಮಾರಸ್ವಾಮಿ ಕ್ಷೇತ್ರಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಸಲಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಸಿಎಂ ವಿರುದ್ಧ ದಳಪತಿ ತಂತ್ರಗಾರಿಕೆಯನ್ನು ರೂಪಿಸುತ್ತಾರೆ. ಸೊ ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಿಎಂಗೆ ಪ್ರತಿಷ್ಠೆ, ಮತ್ತೊಂದು ಕಡೆ ದಳಪತಿಗಳಿಗೆ ರಾಜಕೀಯ ಜಿದ್ದು. ಮೈಸೂರು ಮತ್ತು ಚಾಮರಾಜನಗರ ಈ 2 ಲೋಕಸಭಾ ಕ್ಷೇತ್ರಗಳಲ್ಲಿ ತಂತ್ರ ಪ್ರತಿತಂತ್ರ ಏನಾಗಬಹುದು? ವಿಜಯ್, ಸಿಎಂ ಪಾಲಿಗೆ 2 ಕ್ಷೇತ್ರಗಳು ಬಹಳ ಪ್ರಮುಖವಾದಂಥ ಕ್ಷೇತ್ರಗಳು. ಅದರಲ್ಲೂ ಕೂಡ ಸಿಎಂ ಅವರೇ ನೇರವಾಗಿ ಉಸ್ತುವಾರಿ ಹೊತ್ತಿರುವಂಥದ್ದು ಮೈಸೂರು ಕೊಡಗು ಜೊತೆಗೆ ಚಾಮರಾಜನಗರ. ಈ 2 ಕ್ಷೇತ್ರಗಳು ಸಿಎಂ ಅವರೇ ಖುದ್ದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಅಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರಾಗ್ತಾರೆ ಅವರನ್ನು ಗೆಲ್ಲಿಸೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು 4 ದಿನಗಳ ಮೈಸೂರು ಪ್ರವಾಸದಲ್ಲಿ ಅಲ್ಲಿನ ಶಾಸಕರು, ಮಾಜಿ ಶಾಸಕರು ಜೊತೆಗೆ ಅಲ್ಲಿನ ಮುಖಂಡರ ಜೊತೆ ಒಂದಷ್ಟು ಸಭೆಗಳನ್ನು ನಡೆಸಿ ಈ ಬಾರಿ ಲೋಕಸಭಾ ಕಳೆದ 15 ವರ್ಷಗಳಿಂದ ಕೈತಪ್ಪಿ ಹೋಗಿರುವಂಥ ಮೈಸೂರು ಜೊತೆಗೆ ಚಾಮರಾಜನಗರ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಗ್ಯಾರಂಟಿ ಅಸ್ತ್ರಗಳನ್ನು ಉಪಯೋಗಿಸಿ ಆ ಒಂದು ಮತದಾರರನ್ನು ಸೆಳೆದು ಈ ಬಾರಿ ಶತಾಯಗತವಾಗಿ ಈ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ದೃಢ ನಿರ್ಧಾರ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಅಲರ್ಟ್ ಆಗಿದ್ದಾರೆ. ಈ ಬಾರಿ ಮೈಸೂರಿನಲ್ಲಿ ಸಿಎಂ ಅವರಿಗೆ ಒಂದು ಮುಖಭಂಗವನ್ನು ಮಾಡಬೇಕು. ಯಾಕಂದರೆ ಸಿಎಂ ಸ್ವತಃ ಈ ಒಂದು ಕ್ಷೇತ್ರಗಳಲ್ಲಿ ಸೋತಿದ್ರೆ ಅವರಿಗೆ ಸಿಎಂ ಅನ್ನೋ ಒಂದು ಸಿಎಂ ಸ್ಥಾನದ ಒಂದು ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅವ್ರನ್ನ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮೈಸೂರಿಗೆ ತೆರಳಿರುವಂಥದ್ದು. ಮೈಸೂರಿನಲ್ಲಿ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಒಂದು 2 ಕ್ಷೇತ್ರಗಳ ಕಾರ್ಯಕರ್ತರು, ಮುಖಂಡರ ಜೊತೆ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮೈಸೂರಿನಲ್ಲಿ ಜಿಟಿ ದೇವೇಗೌಡ ಜೊತೆಗೆ ಅವರ ಪುತ್ರ ಹರೀಶ್ ಗೌಡ ಇಬ್ಬರು ಶಾಸಕರಿದ್ದಾರೆ. ಜೊತೆಗೆ ಚಾಮರಾಜನಗರದಲ್ಲಿ JDSನ ಮಂಜುನಾಥ್ ಒಂದು ಶಾಸಕರಾಗಿ ಇರುವಂಥದ್ದು. ಹೀಗಾಗಿ 2 ಕ್ಷೇತ್ರಗಳಲ್ಲಿ ಮತಗಳಿಕೆ ಪ್ರಮಾಣದಲ್ಲಿ ಕೂಡ ಹೆಚ್ಚಿಗೆ ಇರುವಂಥದ್ದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ 19% ಪರ್ಸೆಂಟೇಜ್ ಮತಗಳನ್ನು JDS ಪಡೆದುಕೊಂಡಿದೆ. ಜೊತೆಗೆ ಚಾಮರಾಜನಗರದಲ್ಲಿ 13% ಮತದಾನವನ್ನು ಪಡ್ಕೊಂಡಿರುವಂಥದ್ದು. ಹೀಗಾಗಿ 2 ಮತ ಪಡ್ಕೊಂಡಿದ್ದೇವೆ ಆ ಮತಗಳನ್ನು ನೇರವಾಗಿ NDA ಅಭ್ಯರ್ಥಿಗಳಾದಂಥ ಮಹಾರಾಜ ಯದುವೀರ್ ಜೊತೆಗೆ ಚಾಮರಾಜನಗರದ ಬಾಲರಾಜ್ ಅವರಿಗೆ ಡೈವರ್ಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡಿರುವಂಥದ್ದು. ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರು JDS ಮತ್ತು BJP ಒಟ್ಟಿಗೆ ಕೆಲಸ ಮಾಡಬೇಕು. ಬೂತ್ ಮಟ್ಟದಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ತಮ್ಮ JDSನ ಮತಗಳು ಏನಿದೆ ಅವೆಲ್ಲೂ ಕೂಡ ಕಾಂಗ್ರೆಸ್ ಕಡೆ ಹೋಗದೆ ಈ ರೀತಿ ತಡೆದು ಆ ಮತಗಳನ್ನು NDA ಪರವಾಗಿ ಡೈವರ್ಟ್ ಮಾಡಬೇಕು. ಆ ಎಲ್ಲ ನಿಟ್ಟಿನಲ್ಲಿ ಕೆಲಸಗಳನ್ನು ತಾವು ಮಾಡಬೇಕು. ಯಾಕಂದರೆ ಈ 2 ಕ್ಷೇತ್ರಗಳಲ್ಲಿ ನಾವು ಗೆದ್ದರೆ ಸಿಎಂಗೆ ನೇರವಾಗಿ ಒಂದು ಹೊಡೆತ ಬೀಳುತ್ತೆ. ಯಾಕಂದರೆ ಈಗಾಗಲೇ ಯಾರು ಉಸ್ತುವಾರಿ ಇರ್ತಾರೋ ಅಥವಾ ಆ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೋ ಅವ್ರ ಮೇಲೆ ನೇರವಾಗಿ ಹೈಕಮಾಂಡ್ ಒಂದು ಕಂಗೆಣಿಗೆ ಗುರಿ ಆಗ್ತಾರೆ. ಆ ನಿಟ್ಟಿನಲ್ಲಿ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ದಳಪತಿ ಕುಮಾರಸ್ವಾಮಿ ಅವರು ಅಲರ್ಟ್ ಆಗಿ ಇವತ್ತು ಅಲ್ಲೇ ವಾಸ್ತವ್ಯವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಅಂದರೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆಸಿಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.